ಶೀತಳಿ ಪ್ರಾಣಾಯಾಮ ಅಂತೇಳಿ. ಸೊ ಇದನ್ನ ಕೂಲಿಂಗ್ ಪ್ರಾಣಾಯಾಮ ಅಂತ ಕೂಡ ಇದನ್ನ ಕರೀತಾರೆ. ಸೊ ಇದು ಯಾವ ರೀತಿ ಮಾಡ್ಬೇಕಂತಂದ್ರ ಮೊದ್ಲು ನಾಲ್ಗಿನ ಪೂರ್ತಿ ಹೊರಗೆ ತೆಗಿತೀರಿ. ನಾಲ್ಗಿ ಪೂರ್ತಿ ಹೊರಗೆ ತೆಗೆದು ಇದನ್ನ ಫೋಲ್ಡ್ ಮಾಡ್ಕೋತೀರಿ ಈ ರೀತಿ ಫೋಲ್ಡ್ ಮಾಡಿ ನಾಲ್ಗೆ ಮೂಲಕ ಉಸಿರನ್ನ ತೆಗೆದುಕೊಳ್ಳೋದು. ಉಸಿರು ತಗೊಂಡ ತಕ್ಷಣ ಬಾಯಿ ಮುಚ್ಚಿ ಮೂಗಿನ ಮೂಲಕ ಉಸಿರನ್ನ ಹೊರಗೆ ಹಾಕೋದು. ಸೊ ಅದಕ್ಕಾಗಿ ಎರಡು ಕೈಗಳು ಚಿನ್ಮುದ್ರಾ, ಕಣ್ಣುಗಳನ್ನ ಮುಚ್ಚಿರ್ತೀರಿ. ಶೀತಳಿ ಪ್ರಾಣಾಯಾಮ. ನಾಲ್ಗೆಯನ್ನ ಪೂರ್ತಿ ಹೊರಗೆ ಹಾಕ್ತೀರಿ. ಆಮೇಲೆ ಇದನ್ನ ಫೋಲ್ಡ್ ಮಾಡ್ಕೋತೀರಿ. ಇಲ್ಲಿಂದ ಉಸಿರನ್ನ ತೆಗೆದುಕೊಳ್ಳೋದು. ಈಗ ನಾಲ್ಗೆಯನ್ನ ಫೋಲ್ಡ್ ಮಾಡ್ತೀರಿ. ಉಸಿರು ತಗೊಂಡ ತಕ್ಷಣ ಬಾಯಿ ಮುಚ್ಚಿ ಮೂಗಿನ ಮೂಲಕ ಉಸಿರನ್ನ ಹೊರಗೆ ಹಾಕೋದು. ರಿಲ್ಯಾಕ್ಸ್, ಸಹಜವಾದ ಉಸಿರಾಟ. ಕಣ್ಣುಗಳನ್ನ ತೆರಿತೀರಿ. ಇದು ಶೀತಳಿ ಪ್ರಾಣಾಯಾಮ. ನಾಲ್ಗೆನ ಫೋಲ್ಡ್ ಮಾಡೋದು, ಅದ್ರ ನಾಲ್ಗೆ ಮುಖಾಂತರ ಉಸಿರನ್ನ ತೆಗೆದುಕೊಳ್ಳೋದು, ಬಾಯಿನ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕೋದು. ಸೊ ಅವಾಗ ಮಾಡಿದಾದ್ಮೇಲೆ ಅಬ್ಸರ್ವ್ ಮಾಡ್ರಿ. ಸೊ ನಿಮ್ ಬಾಯೆಲ್ಲ ಅಲ್ಲಿ ತಂಪಾಗಿರ್ತೈತಿ. ಇದು ಕೂಲಿಂಗ್ ಪ್ರಾಣಾಯಾಮ. ಮತ್ ಇದನ್ನ ಯಾವಾಗ ಮಾಡ್ಬೇಕು ಅಂತಂದ್ರೆ ಈಗ ಸಮ್ಮರ್ ಸೀಸನ್ ಇರ್ತೈತಲ್ಲ ಅವಾಗ ಮಾಡ್ಬೇಕು ಇದನ್ನ. ಆಮೇಲೆ ಈಗ ನಮ್ ಬಾಯಲ್ಲಿ ನಮ್ ಬಾಡಿ ಹೀಟ್ ಆಗಿ ಬಾಯಲ್ಲಿ ಗುಳ್ಳೆದ ಆಗಿರ್ತಾವ ನೋಡ್ರಿ. ಸೊ ಅವಾಗ ಈ ಪ್ರಾಣಾಯಾಮನ ಮಾಡ್ಬೇಕು. ಮತ್ತೆ ಯಾವಾಗ ಮಾಡಬಾರ್ದು ಅಂತಂದ್ರ ವಾತಾವರಣ ಕೋಲ್ಡ್ ಇದ್ದಾಗ, ಹೊರಗ್ ಮಳೆ ಬರ್ತಿರೋಬೇಕಾರ ಈ ಪ್ರಾಣಾಯಾಮನ ಮಾಡಬಾರ್ದು. ಮಾಡಿದೀವಿ ಅಂತಂದ್ರೆ ಮೊದ್ಲ ವಾತಾವರಣ ಎಲ್ಲ ಕೋಲ್ಡ್ ಇರ್ತೈತಿ, ಮತ್ತೆ ನಮ್ ಬಾಡಿ ಕೂಡ ಕೋಲ್ಡ್ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ಇದನ್ನ ಸಮ್ಮರ್ ಸೀಸನ್ ಅಲ್ಲಿ ಮಾಡ್ಬೇಕು. ಅಥವಾ ನಿಮ್ ಬಾಡಿ ಹೀಟ್ ಆಗಿತ್ತಂತಂದ್ರ ಅವಾಗ ಇದನ್ನ ಮಾಡ್ಬೇಕು. ಶೀತಕಾರಿ ಪ್ರಾಣಾಯಾಮ. ಶೀತಳಿ ಮತ್ತ ಶೀತಕಾರಿ ಇವೆರಡು ಪ್ರಾಣಾಯಾಮ ಕೂಲಿಂಗ್ ಪ್ರಾಣಾಯಾಮ. ಇವ ಅಂದ್ರೆ ನಮ್ ಬಾಡಿಗೆ ಇವು ತಂಪನ್ನ ತಂದ್ ಕೊಡ್ತಾವ ಈ ಪ್ರಾಣಾಯಾಮ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂತಂದ್ರ ಮೊದ್ಲು ಏನ್ ಮಾಡ್ಬೇಕಂತಂದ್ರಿ, ಸೊ ನಾಲ್ಗಿನ ಮ್ಯಾಲಿನ ಹಲ್ಲಿಗೆ ಹಚ್ಬೇಕು. ಈ ರೀತಿ ಮ್ಯಾಲಿನ ಹಲ್ಲಿಗೆ ನಾಲ್ಗಿನ ಹಚ್ಚಿ ಎರಡು ಮೇಗಿನ ಹಲ್ಲು ಮತ್ತೆ ಕೆಳಗಿನ ಹಲ್ಲನ್ನ ಜೋಡ್ಸ್ಕೋಬೇಕು. ಜೋಡ್ಸ್ಕೊಂಡು ಬಾಯಿ ಸ್ವಲ್ಪ ಅಗಲಿರ್ಬೇಕ್ರಿ. ಇಲ್ಲೇ ಈ ರೀತಿ ಅಗಲಿಟ್ಕೊಂಡು ಇಲ್ಲೇ ಹಲ್ಲಿನ ಮುಖಾಂತರ ಉಸಿರನ್ನ ತೆಗೆದುಕೊಳ್ಬೇಕು. ತಗೊಂಡ್ಮೇಲೆ ಬಾಯಿಯನ್ನ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕ್ಬೇಕು. ಇದು ಮಾಡೋಕ್ಕಿಂತ ಮೊದ್ಲ ಎರಡು ಕೈಗಳು ಚಿನ್ಮುದ್ರಾ ಇರ್ಲಿ, ಅಥವಾ ಈ ರೀತಿ ಕುಂತಾದ್ರೂ ನಡಿತೈತಿ. ಕಣ್ಣುಗಳನ್ನ ಮುಚ್ಚಿರ್ತೀರಿ. ಉಸಿರನ್ನ ತೆಗೆದುಕೊಳ್ತೀರಿ. ಬಾಯಿ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಗೆ ಹಾಕೋದು. ಹಲ್ಲಿನ ಮುಖಾಂತರ ಉಸಿರನ್ನ ತೆಗೆದುಕೊಳ್ಳೋದು. ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕೋದು.
ಸಹಜವಾದ ಉಸಿರಾಟ. ಪ್ರಾಣಾಯಾಮ ಆದ ನಂತರ ಪ್ರತಿ ಬಾರಿನೂ ಕೈಗಳನ್ನು ಉಜ್ಜಬೇಕು, ಕಣ್ಣಿಗೆ ಪ್ರೆಸ್ ಮಾಡಬೇಕು. ನಂತರ ನಿಧಾನವಾಗಿ ಕಣ್ಣುಗಳನ್ನ ತೆರಿಬೇಕು. 2 ಹಸ್ತಗಳನ್ನ ಜೋಡಿಸಿ ಜೋರಾಗಿ ಉಜ್ಜುತ್ತೀರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನ ಕೆಳಗಿಳಿಸಿ ಕಣ್ಣುಗಳನ್ನ ತೆರಿತೀವಿ. ಸೊ ಕೈ ಉಜ್ಜ ಅಂತ ಹೇಳಿದಾಗ ಕೈ ಇಲ್ಲೇ ಶಾಖ ಬರೋವಷ್ಟು ಉಜ್ಬೇಕು. ಅಂದ್ರೆ ಇಲ್ಲೇ ಬಿಸಿ ಆಗಂಗ ಕೈಗಳನ್ನ ಜೋರಾಗಿ ಉಜ್ಬೇಕು. ಉಜ್ಜೋ ಸೌಂಡ್ ನಿಮಗ್ ಕೇಳ್ಬೇಕ್ರಿ ಅದು. ಸೊ ಈ ರೀತಿ ಇಲ್ಲಿ ಕೇಳಿ ಹಿಂಗ್ರಿ, ಈ ರೀತಿ ಕಣ್ಣಿಗೆ ಇಟ್ಕೊಂಗಿಲ್ಲ. ಸೊ ಈ ರೀತಿ ಕಣ್ಣಿಗೆ ಇಟ್ಕೊಂಡ್ವಿ ಅಂತಂದ್ರೆ ಇಲ್ಲೇ ಓಪನ್ ಆಗ್ತೈತಿ. ಇಲ್ಲೇ ನಮ್ಗ್ ಕಣ್ಣಿಗೆ ಬಿಸಿ ತಾಗೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಜೋರಾಗಿ ಕೈ ಉಜ್ಜುತ್ತೀರಿ. ಸೊ ಇಲ್ಲೇ ಬಿಸಿ ಆಗ್ಬೇಕು, ಇಲ್ಲೇ ಕಣ್ಣಿಗೆ ಹೊತ್ಕೋಬೇಕು. ನಾವು ಈ ಭಾಗಕ್ಕ ಕಣ್ಣನ್ನ ಹೊತ್ಕೊಂಡ್ರೆ ಇಲ್ಲೇ ಕಣ್ಣಿಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಕೈಗಳು ಬಿಸಿ ಆಗಿರ್ತಾವು. ಬಿಸಿ ಆಗಿದ್ದನ್ನ ಕೈ ನಾವು ಕಣ್ಣಿಗೆ ಹೊತ್ಕೊಂಡ್ವಿ ಅಂತಂದ್ರೆ ಸೊ ಕಣ್ಣುಗಳು ಕೂಡ ರಿಲ್ಯಾಕ್ಸ್ ಆಗ್ತಾವು.